ದೇವೇಗೌಡರು ನಮ್ಮ ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿ. ಆದರೆ ಇವರಿಗೆ ಫ್ಯಾನ್ಗಳು, ಅಭಿಮಾನಿಗಳು ಮಾತ್ರ ಕಿರಿಯರು ಇದ್ದಾರೆ. ಅವರಲ್ಲಿ ಡಾಕ್ಟರ್ ಮಧು ಸೀತಪ್ಪ ಅವರು ಒಬ್ಬರು. ಅವರು ಪ್ರತಿ ಹೋರಾಟದಲ್ಲಿ ಅವ್ರ ಜೊತೆ ಇರ್ತಾರೆ. ಅವರನ್ನು ನೇರವಾಗಿ ಮಾತಾಡ್ಕೊಳ್ಳೋಣ. ಮಧು ಸೀತಪ್ಪ ಅವರೇ, ದೇವೇಗೌಡರು ನಿಮ್ಮಿಂದ ದೊಡ್ಡ ಹಿರಿಯರು, ಆದರೆ ಹೇಗೆ ನಿಮಗೆ ಅಭಿಮಾನ? ಅಲ್ಲ, ನನಗೆ ಮುಖ್ಯವಾಗಿ ದೇವೇಗೌಡರ ಮೇಲೆ ಯಾಕೆ ಅಭಿಮಾನ ಇದೆ ಅಂದರೆ, ರಾಜಕೀಯ ದೃಷ್ಟಿಗಿಂತ ಅವರಿಗೆ ನೀರಿನ ಬಗ್ಗೆ ಇರತಕ್ಕಂಥ ಕಾಳಜಿ. ಸುಮಾರು ಅವರು 1962ರಲ್ಲಿ ಶಾಸಕರಾದ್ರೂ ಅವತ್ತಿನಿಂದ ಇವತ್ತಿನವರೆಗೆ ಕಾವೇರಿ ಆಗಲಿ, ಕೃಷ್ಣ ಆಗಲಿ, ನಮ್ಮ ಅಂತಾರಾಜ್ಯ ನದಿ ವಿವಾದಗಳಾಗಲಿ, ಕುಡಿಯೋ ನೀರಿನ ಸಮಸ್ಯೆ ಆಗಲಿ, ಅವರ ಮುಖ್ಯ ಸಬ್ಜೆಕ್ಟ್ ವಿಷಯ ನೀರು. ನನ್ನ ಸಬ್ಜೆಕ್ಟು ನೀರು. ಆದ್ದರಿಂದ ನಮ್ಮಿಬ್ಬರಲ್ಲೊಂದು ಕಾಮನ್ ಅಜೆಂಡಾ ಇದೆ. ಅದಕ್ಕೆ ನನಗೆ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ದೇವೇಗೌಡರ ಯಾವ ಗುಣ ಇಷ್ಟ ಆಗೋದು ನಿಮಗೆ? ದೇವೇಗೌಡರಿಗಿರ್ತಕ್ಕಂಥ ಪೇಷನ್ಸ್ ಮತ್ತು ವಿಲ್ ಪವರ್ ಆ್ಯಂಡ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಹಿರಿಯ ವಯಸ್ಸಿನಲ್ಲೂ ಇಷ್ಟೊಂದು ದುಡಿತಾರಲ್ಲ, ಆ್ಯಸ್ ಎ ಡಾಕ್ಟರ್ ಆಗಿ ನೀವೇನು ಅವರಿಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟ? ಅಲ್ಲ, ಟು ಕೀಪ್ ಈಸ್ ಆ್ಯಕ್ಟಿವ್. ಇವತ್ತು ಅವ್ರು ಹೆಲ್ತಿಯಾಗಿರೋದಕ್ಕೆ ಕಾರಣ ಅಂದರೆ ಈಸ್ ಕೀಪಿಂಗ್ ಹಿಮ್ಸೆಲ್ಫ್ ಬ್ಯುಸಿ. ಈ ಸರ್ಕಾರ ಬಂದರೆ ಶಾಶ್ವತ ನೀರಿನ ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರ ಕೈ ಜೋಡಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ದೇವೇಗೌಡರ ಬಗ್ಗೆ ಒಬ್ಬ ಕಿರಿಯ ಅಭಿಮಾನಿ ಹೇಳಿದ ಮಾತು. ದೇವೇಗೌಡರಲ್ಲಿ ಜನಸೆಳೆಯುವ ಕಾಂತೀಯ ಗುಣ ಇದೆ. ಅವರು ಹೋದಲ್ಲೆಲ್ಲ ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ರು. ಅವರ ಭಾಷಣ ಕೇಳಲು ಹಾತುರಿತ ಇತ್ತು. ಜನತೆಯ ಗುಣ ಇದ್ರೆ ದೇವೇಗೌಡರನ್ನು ತೀರಿಸಿಬಿಡಬೇಕು ಅಂತ ಹೇಳ್ತಾರೆ. ಬಂದಿದೆ ಈ ಮಾತನ್ನು ಹೇಳಿದ್ದೀನಿ. ಈ ಕಣ್ಣಲ್ಲಿ ನೀರಾಗ್ತಾರೆ. ನಾನು ಮನೆಗೆ ಬಂದಿದ್ದೀನಿ. ದಯಮಾಡಿ ಏನಾದರೂ ಹಣ್ಣು ತೆಗೆದುಕೊಂಡು ಹೋಗಿ ಬಂದಿದೆ ಈ ಮಾತನ್ನು ಹೇಳಿದ್ದೀನಿ. ಸಂಜೆ 4 ಗಂಟೆ. ಸಂಜೆ 4 ಗಂಟೆಗೆ ದೇವೇಗೌಡರು ಹಿರಿಯೂರಿನ ರಂಗನಾಥಪುರಕ್ಕೆ ಆಗಮಿಸಿದರು. ಅಲ್ಲಿ ಸೇರಿದ್ದ ನೂರಾರು ಕಾರ್ಯಕರ್ತರ ಜಯಘೋಷಕ್ಕೆ ಗೌಡರು ಮರಳಾಗಿ ಮತ್ತೊಮ್ಮೆ ಜೀಪ್ ಹತ್ತೆ ಬಿಟ್ಟರು. ರ್ಯಾಲಿ ಭಾಷಣ ಮುಗಿಸಿ ಇನ್ನೊಬ್ಬ ಅಭ್ಯರ್ಥಿಯ ಪರ ಮತಯಾಚಿಸಲು ತುಮಕೂರು ಕಡೆಗೆ ಹೊರಟರು. ಗಾಡಿಯಲ್ಲಿ ಚಹಾ ಸೇವಿಸಿ ಎನರ್ಜಿ ಪಡೆದರು. ಗೌಡರ ಗಾಡಿ ಬರುತ್ತಿದ್ದಂತೆಯೇ ಮಹಿಳಾ ಅಭಿಮಾನಿಗಳು ಆರತಿ ಎತ್ತಿ ಸ್ವಾಗತಿಸಿದರು. ಇನ್ನು ಕೆಲವರು ಕೈಕುಲುಕಿ ಸಂಭ್ರಮಪಟ್ಟರು. ಗಂಟೆ ಸಂಜೆ 5:55. ಸಂಜೆ 5:55 ಬೊಕ್ಕಪಟ್ಟಣ ಪ್ರವೇಶಿಸಿದ ದೇವೇಗೌಡರು ಅದೇ ಜೋಶ್ನಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಅಲ್ಲಿಂದ ತಿಮ್ಮನಹಳ್ಳಿಗೆ ತೆರಳಿ ಓಟು ಬೆಳೀತು. ಕಾವೇರಿ ಹೋರಾಟದ ಕಿಚ್ಚು ಹಚ್ಚಿತು. ವಿರೋಧ ಪಕ್ಷದವರನ್ನು ತರಾಟೆಗೆ ತೆಗೆದುಕೊಂಡರು. ಸಮಯ 7 ಗಂಟೆ. ರಾತ್ರಿ 7 ಗಂಟೆ. ಸೂರ್ಯ ಮುಳುಗುತ್ತಿದ್ದರೂ ಗೌಡರ ಉತ್ಸಾಹಕ್ಕೆ ಕೊಂದಿಲ್ಲ. ಪ್ರಚಾರ ವಾಹನ ಏರಿದ ಗೌಡರು ಮಾಯಸಂದ್ರದ ಮತದಾರನಲ್ಲಿ ಮತಯಾಚನೆ ಮಾಡಿದರು. ದೇವೇಗೌಡರಂದ್ರೆ ರೈತರಿಗೆ ಎಲ್ಲಿಲ್ಲದ ಪ್ರೀತಿ. ಯಾಕೆ ಗೊತ್ತಾ? ನಮ್ಮ ರೈತಾಪಿ ಕರ್ನಾಟಕದ ರೈತ ಜನ ಅಂದರೆ ಒಬ್ಬರ ಕೋಮಿನ ಜನ ಅಂತ ಅಲ್ಲ, ಇಡೀ ರೈತ ಕುಟುಂಬಕ್ಕೆ ಅವರು ನಮ್ಮ ನಾಯಕರು. ಈ ಕರ್ನಾಟಕದಲ್ಲಿ ಬೇರೆ ಗೌಡರ ನಾಯಕ ಅಲ್ಲ, ಪ್ರತಿಯೊಬ್ಬ ರೈತ ಕುಟುಂಬದ, ಈ ಕರ್ನಾಟಕದ ರೈತ ಕುಟುಂಬದ ನಾಯಕರವರು. ಈಗ ಗಂಟೆ ಸುಮಾರು 9:55. ದೇವೇಗೌಡರ ಚುನಾವಣಾ ಪ್ರಚಾರ ಪಯಣ ಇನ್ನೂ ಮುಗಿದಿಲ್ಲ. 2 ಜಿಲ್ಲೆಗಳು, ಸಾಕಷ್ಟು ಕ್ಷೇತ್ರಗಳು. ಆದರೂ ಕೂಡ ದಣಿವರಿಯದ ನಾಯಕ ದಣಿವಿಲ್ಲದ ಹಾಗೆ ಪ್ರಚಾರ ನಡೆಸುತ್ತಲೇ ಇದ್ದಾರೆ. ಈ ಬಾರಿ ಶತಾಯ ಗತಾಯ ಜೆಡಿಎಸ್ ಅನ್ನು ಅಧಿಕಾರದ ಗದ್ದುಗೆಗೆ ಏರಿಸಲೇಬೇಕು ಅಂತ ಹಠ ತೊಟ್ಟು ಹೋರಾಡುತ್ತಿದ್ದಾರೆ ಗೌಡರು. ರಾತ್ರಿ ಹಗಲು ಇದಕ್ಕಾಗಿ ದುಡಿಯುತ್ತಿದ್ದಾರೆ. ಪ್ರಚಾರ ಮುಗಿದ್ರೂ ಗೌಡರು ರಿಲ್ಯಾಕ್ಸ್ ಆಗಿರಲ್ಲ, ಗಾಡಿಯಲ್ಲೂ ನಿದ್ರೆಗೆ ಜಾರಲ್ಲ. ಮುಂಜಾನೆ 5ರಿಂದ ರಾತ್ರಿ 1ರವರೆಗೆ ದಣಿವಿಲ್ಲದೆ ದುಡಿಯುತ್ತಿರುವ ದೇವೇಗೌಡರು ನಿಜವಾಗಲೂ ಮಣ್ಣಿನ ಮಗನೇ. ಈಗ ಗಂಟೆ 11:30. ದೇವೇಗೌಡರು ತಮ್ಮ ಪ್ರಚಾರ ಕಾರ್ಯ ಮುಗಿಸಿ ಈಗಷ್ಟೇ ಮನೆಗೆ ಎಂಟ್ರಿ ಆಗಿದ್ದಾರೆ. ಅವರಿಗೆ ಕೊನೆಯ 2 ಪ್ರಶ್ನೆಗಳನ್ನಷ್ಟೇ ಕೇಳ್ತೀನಿ. ಈಗ ನೀವು ಪ್ರಚಾರ ಮುಗಿಸಿದ್ರೆ ಇನ್ನು 10 ದಿನ ಮಾತ್ರ ಇರೋದು. ಈ ಸಂದರ್ಭದಲ್ಲಿ ನಿಮ್ಗೇನು ಅನಿಸುತ್ತೆ? ನೀವು ಕಿಂಗ್ ಆಗ್ತೀರಾ, ಕಿಂಗ್ ಮೇಕರ್ ಆಗ್ತೀರಾ? ನೋಡಿ, ಎಲ್ಲರ ಪ್ರಯತ್ನವೂ ಈ ಜಗತ್ತಲ್ಲಿ ಎಲ್ಲರ ಗುರಿ ಕಿಂಗ್ ಆಗಬೇಕು ಅಂತಲೇ ಪ್ರಯತ್ನ ಮಾಡ್ತಾರೆ. ಸರ್, ಈಗ ನೀವೊಬ್ಬ ರೈತನ ಮಗ,
ನೀವು ಸಾಮಾನ್ಯ ಕುಟುಂಬದಿಂದ ಬಂದು MLA ಆಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿ ಆಗಿದ್ರಿ. ಅದೇ ರೀತಿ ಈಗಿನ ಸ್ಥಿತಿಯಲ್ಲಿ ಒಬ್ಬ ರೈತನ ಮಗ ರಾಜಕೀಯ ಪ್ರವೇಶಿಸಬೇಕು, ಅವನು ಶಾಸಕನಾಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದರೂ ಕೂಡ ಈಗಿನ ರಾಜಕೀಯ ಸ್ಥಿತಿಯಲ್ಲಿ ಸಾಧ್ಯನಾ? ಮತ್ತು ನಿಮ್ಮ ಪಕ್ಷ ಅಂಥೊಬ್ಬ ಯುವಕನಿಗೆ ಅಥವಾ ಅಂಥೊಬ್ಬ ಬಡ ರೈತನ ಮಗನಿಗೆ ಅವಕಾಶ ಕೊಡ್ತೀರಾ ಟಿಕೆಟ್ ಕೊಟ್ಟು? ನೋಡಿ, ವಾಸ್ತವಾಂಶ ಹೇಳೋದಾದರೆ ಕೆಲವರಿಗೆ ಶಕ್ತಿ ಇಲ್ಲ. ನಾವು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಗುರುತಿಸ್ತೇವಲ್ಲ, ಎಲ್ರಿಗೂ ಶಕ್ತಿ ಇಲ್ಲ. ಈ ಬೆಂಗಳೂರು ಸುತ್ತಮುತ್ತ ಇದ್ದಾರಲ್ಲ, ಅವರುಗಳು ಸ್ವಲ್ಪ ಹೆಚ್ಚು ಹಣ ಸಂಗ್ರಹಣ ಮಾಡ್ಕೊಂಡಿದ್ದಾರೆ ಈ ರಿಯಲ್ ಎಸ್ಟೇಟ್ ದಂಧೆನಲ್ಲಿ. ಆದರೆ ಈ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥವರು ಬೇರೆ ಬೇರೆ ಸಮಾಜಗಳಿಗೆ ನಾವು ಸೀಟ್ ಕೊಟ್ಟಾಗ ನಾವು ಅವ್ರಿಗೆ ಪಕ್ಷದ ವತಿಯಿಂದ ಶಕ್ತಿ ತುಂಬಬೇಕಾಗತ್ತೆ. ಅದರಿಂದ ನಾನು ಪಾರ್ಲಿಮೆಂಟಲ್ಲೇ ಹೇಳಿದ್ದೇನೆ, ನೀವು ಯಾವಾಗ ಕೈ ಚಾಚ್ತೀರಿ ಆಗ ಕೆಲವು ಸಂದರ್ಭ ನಾವು ದಾರಿ ತಪ್ಪಿಡ್ತೇವೆ. ನೈಜ ಸ್ಥಿತಿ ಹೇಳ್ತೇನೆ ನಾನು. ಇವರೊಂದು ಮಾತು ಹೇಳಿದ್ರು, ಕಿಂಗ್ ಮೇಕರ್ ಆಗೋದು ಪ್ರತಿಯೊಬ್ಬನ ಇಚ್ಛೆ, ಆದರೆ ಬೊಂಬೆ ಆಡಿಸೋನು ಮೇಲೆ ಇದ್ದಾನೆ, ಅವನ ಶಕ್ತಿನೂ ಬೇಕಾಗತ್ತೆ, ಅವನ ಆಶೀರ್ವಾದನೂ ಬೇಕಾಗತ್ತೆ ಅಂತ. ನೋಡೋಣ ಈ ಬಾರಿಯ ಚುನಾವಣೆಯಲ್ಲಿ ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡ್ತಾನಂತ.